ನಿಮ್ಮ ಹತ್ರ ಎ.ಟಿ.ಎಂ ಕಾರ್ಡ್ ಇಲ್ಲದಿದ್ದರೂ ಎಸ್.ಬಿ.ಐ ಎ.ಟಿ.ಎಂನಲ್ಲಿ ಹೇಗೆ ದುಡ್ಡು ತೆಗೆಯೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಎ.ಟಿ.ಎಂ ಕಾರ್ಡ್ ಇಲ್ಲದೇನೆ ಎಸ್.ಬಿ.ಐ ಎ.ಟಿ.ಎಂನಲ್ಲಿ ದುಡ್ಡು ತೆಗಿಬೋದು. ಯುನೋ ಆ್ಯಪ್ ಮೂಲಕ ಯುನೋ ಆ್ಯಪ್ ಓಪನ್ ಮಾಡಿ. ಇವಾಗಿಲ್ಲಿ ನಿಮ್ಮ ಎಂ ಪಿನ್ ಎಂಟ್ರಿ ಮಾಡಿ ಲಾಗಿನ್ ಆಗಿ. 6 ಡಿಜಿಟ್ ಎಂ ಪಿನ್ ಎಂಟ್ರಿ ಮಾಡಿ. ಇವಾಗ ಲಾಗಿನ್ ಆಯ್ತು. ಇವಾಗಿಲ್ಲಿ ಯುನೋ ಕ್ಯಾಶ್ ಅಂತಿದೆಯಲ್ಲ, ಯುನೋ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿ. ಇವಾಗಿಲ್ಲಿ ವಿತ್ಡ್ರಾ ಕ್ಯಾಶ್ ಅಂತಿದೆಯಲ್ಲ, ವಿತ್ಡ್ರಾ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿ. ಇವಾಗಿಲ್ಲಿ ಎ.ಟಿ.ಎಂ ಅಂತಿದೆಯಲ್ಲ, ಎ.ಟಿ.ಎಂ ಮೇಲೆ ಕ್ಲಿಕ್ ಮಾಡಿ. ಇವಾಗಿಲ್ಲಿ ಅಮೌಂಟ್ ಎಂಟ್ರಿ ಮಾಡಿ. ನೀವು ಎಷ್ಟು ಅಮೌಂಟ್ ತೆಗಿಬೇಕು ಅನ್ಕೊಂಡಿದ್ರೆ ಅಷ್ಟು ಅಮೌಂಟ್ ಎಂಟ್ರಿ ಮಾಡಿ. 20,000 ಲಿಮಿಟ್ ಇರುತ್ತೆ. 20,000 ಒಳಗೆ ನೀವು ಎಷ್ಟು ತೆಗಿಬೇಕಂದ್ರೆ ಅಷ್ಟು ಅಮೌಂಟ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗಿಲ್ಲಿ ಪಿನ್ ಕ್ರಿಯೇಟ್ ಮಾಡ್ಕೊಳ್ಳಿ. 6 ನಂಬರ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಹೇಗಿರ್ಬೇಕಂದ್ರೆ ಈಜಿ ಆಗಿರ್ಬೇಕು, ನೆನಪಿರ್ಬೇಕು. ಯಾಕಂದ್ರೆ ಎ.ಟಿ.ಎಂದಲ್ಲಿ ಯೂಸ್ ಆಗುತ್ತೆ ಇದು. ಅದಕ್ಕೋಸ್ಕರ ನಾವು ಉದಾಹರಣೆಗೆ 223344 ಕ್ರಿಯೇಟ್ ಮಾಡ್ಕೊಂತೀನಿ. ನೀವು ಇದೇ ಥರ ಒಂದು 6 ನಂಬರ್ ಪಾಸ್ವರ್ಡ್ ಈಜಿ ಆಗಿರೋದು ನೆನಪಿರೋದು ಕ್ರಿಯೇಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗಿಲ್ಲಿ ಐ ಅಗ್ರಿ ಅಂತಿದೆಯಲ್ಲ, ಅಲ್ಲಿ ಟಿಕ್ ಮಾರ್ಕ್ ಹಾಕಿ. ಟಿಕ್ ಮಾರ್ಕ್ ಹಾಕಿದ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ 6 ನಂಬರ್ OTP ಬಂದಿರುತ್ತೆ ನಿಮ್ಮ ಬ್ಯಾಂಕಿಗೆ ಲಿಂಕ್ ಇರೋ ನಂಬರ್ಗೆ. ಈ 6 ನಂಬರ್ OTP ಮಾತ್ರ ನೆನ್ಪಿಟ್ಕೋಬೇಕು. ಈ ಮೆಸೇಜ್ ಡಿಲೀಟ್ ಹೊಡಿಬೇಡಿ. ಯಾಕಂದ್ರೆ ಎ.ಟಿ.ಎಂದಲ್ಲಿ ಎಂಟ್ರಿ ಮಾಡ್ಬೇಕು ಫಸ್ಟ್ ಇದು OTPನ. ಈ ತರ 6 ನಂಬರ್ OTP ಬಂದಿರುತ್ತೆ. ಇದು ಎ.ಟಿ.ಎಂದಲ್ಲಿ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ. ಇವಾಗ ಆ್ಯಪ್ ಕ್ಲೋಸ್ ಮಾಡಿ ಈ ಮೆಸೇಜ್ ಇಟ್ಕೊಂಡು ಎ.ಟಿ.ಎಂಗೆ ಹೋಗಿ. ಎ.ಟಿ.ಎಂಗೆ ಹೋಗಿ ಎ.ಟಿ.ಎಂದಲ್ಲಿ ಪ್ರೋಸೆಸ್ ಹೇಗೆ ಅಂತ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ. ಎ.ಟಿ.ಎಂಗೆ ಬಂದ ಮೇಲೆ ಎ.ಟಿ.ಎಂದಲ್ಲಿ ಯುನೋ ಕ್ಯಾಶ್ ಅಂತ ಇರುತ್ತೆ. ಯುನೋ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಬಂದಿರೋ ಮೆಸೇಜ್ 6 ನಂಬರ್ OTP ಏನು ಬಂದಿದೆಯಲ್ಲ ನಿಮ್ಮ ಮೊಬೈಲ್ಗೆ, ಆ ನಂಬರ್ OTPನ ಇಲ್ಲಿ ಎಂಟ್ರಿ ಮಾಡಿ. 6 ಡಿಜಿಟ್ OTP ಬಂದಿರುತ್ತಲ್ಲ, ಅದನ್ನ ಇಲ್ಲಿ ಎಂಟ್ರಿ ಮಾಡಿ. ಇವಾಗ ಇಲ್ಲಿ ನಾ ಎಂಟ್ರಿ ಮಾಡ್ತೀನಿ ನೋಡಿ, ಇದೇ ತರ ಎಂಟ್ರಿ ಮಾಡಿ ಸೇಮ್. ಎಂಟ್ರಿ ಮಾಡಿದ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಅಲ್ಲಿ ಅಮೌಂಟ್ ಎಷ್ಟು ಎಂಟ್ರಿ ಮಾಡ್ಕೊಂಡು ಬಂದಿರ್ತೀರಲ್ಲ ಅಷ್ಟು ಅಮೌಂಟ್ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಎಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ವೆಯ್ಟ್ ಮಾಡಿ. ಅಲ್ಲೇನು 6 ನಂಬರ್ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ ಆ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಆ ಪಿನ್ ಕೋಡ್ ಕರೆಕ್ಟಾಗಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮ ದುಡ್ಡು ಬರುತ್ತೆ. ಇವಾಗ ನಿಮ್ಮ ದುಡ್ಡು ಬಂತು ನೋಡಿ. ಈ ಥರ ಎ.ಟಿ.ಎಂ ಕಾರ್ಡ್ ಇಲ್ಲದೆ ಎಸ್.ಬಿ.ಐ ಎ.ಟಿ.ಎಂನಲ್ಲಿ ದುಡ್ಡು ತೆಗೆಯೋದು. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.